ಬಿಗ್ ಬಾಸ್ ಮನೆಗೆ ಬಂದಾಯ್ತು ವಿಲನ್. ಎಸ್, ಇವತ್ತು ಒಂದು ಹೊಸ ಪ್ರೊಮೋನ ಬಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆ. ಸೊ ಇವತ್ತಿನ ಒಂದು ಪ್ರೊಮೋದಲ್ಲಿ ಬಿಗ್ ಬಾಸ್ ಮನೆಗೆ ವಿಲನ್ ಆಗಿ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಯಾರು ವಿಲನ್, ಏನು ಎಂತ ಅಂತ ನೋಡೋಣ ಇವತ್ತಿನ ಒಂದು ಪ್ರೊಮೋದಲ್ಲಿ. ಸೊ ಈ ಒಂದು ಪ್ರೊಮೋ ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಸೊ ಈ ಒಂದು ಪ್ರೊಮೋ ನೋಡ್ತಾ ಇದ್ರೆ ಸೀಸನ್ 10 ಒಂದು ನೆನಪಾಯ್ತು ನನಗೆ. ಯಾಕಂತಂದ್ರೆ ಅಲ್ಲಿ ರಾಕ್ಷಸರು ವರ್ಸಸ್ ಗಂಧರ್ವರು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದು ಚೆನ್ನಾಗಿರುವಂತ ಒಂದು ಆಟನ ಆಡಿಸಿದ್ರು ಬಿಗ್ ಬಾಸ್ ಅವರು. ಸೊ ಇಲ್ಲಿ ಕೂಡ ಅದೇ ರೀತಿ ಆಟ ಆಡಿಸ್ತಾರ? ಇಲ್ಲಿ ಗಂಧರ್ವರು ರಾಕ್ಷಸರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಾ, ಬರೀ ರಾಕ್ಷಸರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಾ, ಏನು ಅಂತ ನಾವು ನೋಡ್ಬೇಕಾಗಿದೆ. ಬಟ್ ಮನೆ ತುಂಬಾ ಒಂದು ಹಾರರ್ ಫೀಲ್ ಕೊಡುವಂತ ಒಂದು ರೀತಿಯಾಗಿ ಮನೆಯನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಸೊ ಇಲ್ಲಿ ಇನ್ ಮೇಲಿಂದ ಬಿಗ್ ಬಾಸ್ ಅವರು ಮನೆಯನ್ನ ನಡೆಸಲ್ಲ. ಸೊ ಮನೆಯನ್ನ ನಡೆಸ್ತಾ ಇರೋದು ವಿಲ್ಲನ್ ಅನ್ನುವ ಒಂದು ಹಿಂಟನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ವಿಲನ್ ಯಾರು, ಏನು ಅಂತ ನೋಡ್ಕೊಂಡು ಬರೋಣ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಿದಾರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಸ್, ಈ ಒಂದು ಪ್ರೊಮೋ ಈ ರೀತಿ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ನಮಗೆ ನಿನ್ನೆ ರಾತ್ರಿನೇ ಗೊತ್ತಾಗಿತ್ತು. ಯಾಕಂದ್ರೆ ನಿನ್ನೆ ಒಂದು ಬಿಗ್ ಬಾಸ್ ಅವರ ಒಂದು ಲೋಗೋ ಒಂದು ಚೇಂಜ್ ಮಾಡಿಬಿಟ್ಟು ನಾಳೆ ಬಾನುವಂತ ಒಂದು ಕ್ಯಾಪ್ಷನ್ ಹಾಕಿಬಿಟ್ಟು ಒಂದು ಒಂದು ಸಣ್ಣ ಒಂದು ಕ್ಲಿಪ್ ಅನ್ನ ಬಿಟ್ಟಿದ್ರು. ಅಂದ್ರೆ ಕಲರ್ಸ್ ಕನ್ನಡ ಒಂದು ಚಾನಲ್ ಅಲ್ಲಿ ಕ್ಲಿಪ್ ಅನ್ನ ಬಿಟ್ಟು. ಸೊ ಅದನ್ನ ನೋಡಿದ ಮೇಲೆ ಗೊತ್ತಾಯ್ತು, ಸೊ ಏನಾದ್ರು ಹಾರರ್ ಎಫೆಕ್ಟ್ ಇರ್ಬೋದಾ ಅಂತ. ಯಾಕಂದ್ರೆ ಆ ರೀತಿ ಅದನ್ನ ಬಿಟ್ಟಿದ್ರು. ಸೊ ಅದೇ ರೀತಿ ಇವತ್ತಿನ ಒಂದು ಪ್ರೊಮೋದಲ್ಲಿ ಕೂಡ ಇಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಗಾಬರಿ ಆಗೋ ರೀತಿ ಇದೆ. ಚೈತ್ರ ಅವರು ಒಂಥರ ತುಂಬಾನೇ ಗಾಬರಿ ಆಗ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ವಾಯ್ಸ್ ಬದಲು ಇಲ್ಲಿ ಬೇರೆದೇ ವಾಯ್ಸ್ ಬರ್ತಾ ಇದೆ, ಅಂದ್ರೆ ವಿಲನ್ ವಾಯ್ಸ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇರೋದು. ಬಟ್ ಇಲ್ಲಿ ಬಿಗ್ ಬಾಸ್ ಅವರೇ ಮಾತಾಡ್ತಿರೋದು, ಬಟ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ. ವಿಲನ್ ಆಗಿ ಈಗ ನಮ್ಮ ಬಿಗ್ ಬಾಸ್ ಅವರು ಈ ಒಂದು ಮನೆಯಲ್ಲಿ ನಿರ್ಧಾರಗಳನ್ನಾಗಿರ್ಬೋದು, ಅಲ್ಲಿನ ಒಂದು ಏನಂತಾರೆ ಅದು, ನಾವು ಅಲ್ಲಿಂದ ಹಿಡಿತವನ್ನಾಗಿರ್ಬೋದು, ನಮ್ಮ ಬಿಗ್ ಬಾಸ್ ಅವ್ರ ಕೈಲಿದ್ದ ಹಿಡಿತ ಮತ್ತೆ ಅವರ ಒಂದು ಅಲ್ಲಿನ ಒಂದು ರೂಲ್ಸ್ ಆಗಿರ್ಬೋದು, ಅಲ್ಲಿನ ಒಂದು ನಿಯಮಗಳನ್ನಾಗಿರ್ಬೋದು, ಈ ಒಂದು ವಿಲನ್ ಅವರ ಕೈಗೆ ಕಿತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಅವರು ಮಾತಾಡೋ ಒಂದು ರೀತಿ ಶಾಂತ ಸ್ವಭಾವ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಹೇಳೋದಾಗಿರ್ಬೋದು, ಇದಾಗಿರ್ತಿತ್ತು. ಬಟ್ ಈಗ ವಿಲ್ಲನ್ ಆಗಿರೋದ್ರಿಂದ ಬಿಗ್ ಬಾಸ್ ಅವರಿಲ್ಲ, ವಿಲನ್ ಆಗಿ ಅಲ್ಲಿ ಎಲ್ಲವನ್ನ ಹಿಡಿತವನ್ನ ತಗೊಂಡಿರೋದ್ರಿಂದ ಡಿಸಿಷನ್ ಯಾವ ರೀತಿ ಬರುತ್ತೆ, ವಿಲನ್ ಅಂದಾದ ತಕ್ಷಣ ಅಲ್ಲಿ ಯಾವುದು ಕೂಡ ಒಳ್ಳೇದೇ ಬರುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಸೊ ರಫ್ ಆಗಿ ಒಂಥರ ವಿಲನ್ ರೀತಿಯಲ್ಲೇ ಹೇಳುವಂಥದ್ದು. ಸೊ ಅದೇ ಒಂದು ಕಾನ್ಸೆಪ್ಟ್ ಈ ಒಂದು ವಾರ ನಡೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮನೆ ಮಂದಿ ಎಲ್ಲ ತುಂಬಾ ಹೆದರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ಮೇಲೆ ಈ ಮನೆಯ ಒಂದು ಡಿಸಿಷನ್ ತೆಗೆದುಕೊಳ್ಳೋದು ಬಿಗ್ ಬಾಸ್ ಅಲ್ಲ, ನಾನು ವಿಲನ್ ಅನ್ನೋ ಒಂದು ವಾಯ್ಸಿನ ಮುಖಾಂತರ ಪ್ರೊಮೋಟ್ ಮಾಡ್ತಾರೆ. ಸಖತ್ತಾಗಿರುವಂಥದ್ದು. ಇಲ್ಲಿ ಎಲ್ಲರೂ ಕೂಡ ಒಬ್ರು ವಿಲನ್ ಅಂದ್ರೆ ರಾಕ್ಷಸ ರೀತಿ ವಿಲನ್ ರೀತಿ ಗೆರಪನ್ನು ಹಾಕೊಂಡಿದ್ದಾರೆ. ಸೊ ಬಟ್ ಇಲ್ಲಿ ಯಾರು ಕೂಡ ಇಲ್ಲಿ ಗಂಧರ್ವರು ರಾಕ್ಷಸರು ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಸೊ ಎಲ್ಲರೂ ಒಂದೇ ರೀತಿ ಕಾಣಿಸ್ತಾ ಇದ್ದಾರೆ. ಬಟ್ ಏನ್ ಇರ್ಬೋದು ಡಿಫ್ರೆನ್ಸ್ ಅನ್ನೋದನ್ನ ನಾವು ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಈ ಒಂದು ಕಾನ್ಸೆಪ್ಟ್ ನೋಡ್ತಾ ಇದ್ರೆ ಈ ಒಂದು ವಾರ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ನಮಗೆ ಅನ್ಸುತ್ತೆ. ನೋಡೋಣ ಯಾವೆಲ್ಲ ರೀತಿ ಟ್ವಿಸ್ಟ್ ಗಳನ್ನ ಈ ವಾರ ಕೊಡಬಹುದು ಅಂತ ಅನ್ಸುತ್ತೆ. ಪ್ರೊಮೋದಲ್ಲಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ಮೇಲೆ ಇನ್ನು ಪೂರ್ತಿ ಒಂದು ಎಪಿಸೋಡೇ ಯಾವ ರೀತಿ ಇರಬಾರ್ದು, ಪೂರ್ತಿ ವಾರಾಂತ ಎಲ್ಲ ಇದೇ ರೀತಿ ಇರುತ್ತಾ ಏನು ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ವಾರಾಂತ ಪೂರ್ತಿ ಇದೇ ರೀತಿ ಇರುತ್ತೆ ಅಂತ ನನಗೆ ಅನಿಸುತ್ತೆ. ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ. ಅದು ಹೋದ ಒಂದು ಸೀಸನ್ 10ರಲ್ಲಿ ಗಂಧರ್ವ ರಾಕ್ಷಸರು ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಕಾರ್ತಿಕ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ತುಂಬಾ ಚೆನ್ನಾಗಿ ಒಂಥರ ಕಟ್ಕೊಟ್ಟಿರು ಆ ಒಂದು ಕಾನ್ಸೆಪ್ಟ್ ನ. ಈ ಒಂದು ಕಾನ್ಸೆಪ್ಟ್ ನ ಇವ್ರು ಯಾವ ರೀತಿ ಕಟ್ಕೊಡ್ತಾರೆ, ಯಾವ ರೀತಿ ಆಟ ಆಡಿಸ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಒಂದು ಪ್ರೊಮೋ. ಮನೆಗೆ ಹೊಸ ವಿಲನ್ ಎಂಟ್ರಿ ಆದ್ಮೇಲೆ ನಿಮ್ಗೆ ಯಾವ ರೀತಿ ಅನಿಸ್ತು, ಹೊಸ ವಿಲನ್ ಎಂಟ್ರಿ ನೋಡಿ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸೋಣ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಈ ಒಂದು ಕಾನ್ಸೆಪ್ಟ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂತಂದ್ರೆ ಒಂಥರ ಡಿಫ್ರೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ನ ತಗೊಂಡು ಬಂದಿದ್ದಾರೆ. ಮನೆ ತುಂಬಾ ಚೆನ್ನಾಗಿ ಲಕ ಅಂತ ಹೊಳಿತಾ ಇದ್ದ ಮನೆಯನ್ನ ಒಂದು ಹಾರರ್ ಒಂದು ಮನೆಯನ್ನ ಮಾಡಿ ಇಟ್ಟಿದ್ದಾರೆ. ಒಂದು ದೃಷ್ಟಿಗೊಂಬೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮನೆಯಲ್ಲಿ ಕಟ್ಟಿ ಒಂಥರ ಸುತ್ತಮುತ್ತಲು ನೋಡಿದ ಒಂಥರ ಭಯ ಹುಟ್ಟಿಸುವಂತ ರೀತಿಯಲ್ಲಿ ಮನೆಯನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ತಂಡ. ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ರಾಕ್ಷಸರು ಅಂತ ಒಂದು ಕೊಡ್ತಾರಾ, ಇದು ವಿಲನ್ ಅಂತ ಕೊಡ್ತಾರಾ, ಅಥವಾ ಇಲ್ಲಿ ಹೀರೋ ಅಂತ ಈ ರೀತಿ ಒಂದು ಕಾನ್ಸೆಪ್ಟ್ ಕೊಡ್ತಾರಾ? ಅಂದ್ರೆ ಇಲ್ಲಿ ಸೀಸನ್ 10ರಲ್ಲಿ ಗಂಧರ್ವರು ವರ್ಸಸ್ ರಾಕ್ಷಸರು ಅಂತ ಕೊಟ್ಟಿದ್ರು. ಹಾಗೆ ಇಲ್ಲಿ ವಿಲನ್ ವರ್ಸಸ್ ಇಲ್ಲಿ ಹೀರೋ ಅನ್ನೋ ಒಂದು ಕಾನ್ಸೆಪ್ಟ್ ಈ ರೀತಿ ಏನಾದ್ರು ಇರುತ್ತಾ, ಇಲ್ಲಿ ಒಳ್ಳೆಯವರು ಇಲ್ಲಿ ಕೆಟ್ಟವರು ಅನ್ನೋ ರೀತಿ ಏನಾದ್ರು ಒಂದು ಇರುತ್ತಾ, ಆ ರೀತಿ ಒಂದು ಕಾನ್ಸೆಪ್ಟ್ ಕೊಡ್ತಾರಾ ಏನು ಅಂತ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಾನು ತುಂಬಾ ವೇಟಿಂಗ್ ಆಗಿದ್ದೀನಿ, ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಯಾವ ರೀತಿ ಇರುತ್ತೆ ಇವತ್ತಿನ ಎಪಿಸೋಡ್ ಅಂತ. ತುಂಬಾ ಚೆನ್ನಾಗಿತ್ತು. ಬಟ್ ನಿನ್ನೆ ಒಂದು ಹಿಂಟ್ ಕೊಟ್ಟಿದ್ರು. ಸೊ ಎಲ್ಲೋ ಒಂದ್ ಕಡೆ ಒಂದು 70% ಇತ್ತು ಇದೇ ರೀತಿ ಬರ್ಬೋದು ಅಂತ. ಬಟ್ ಖಂಡಿತವಾಗ್ಲೂ ಅದೇ ರೀತಿ ಬಂದಿದೆ. ಸೊ ನೋಡೋಣ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಎಸ್, ಇದಾಯಿತು ಇವತ್ತಿನ ಒಂದು ಪ್ರೊಮೋದ ಒಂದು ರಿವ್ಯೂ. ಸಖತ್ತಾಗಿರೋದು. ಮನೆಯವರು ಪೂರ್ತಿ ಎಲ್ಲ ಹೆದರ್ಕೊಂಡಿದ್ದಾರೆ. ಒಂಥರ
ಮನೆಯ ಒಂದು ಹಿಡಿತವನ್ನೇ ಆ ವಿಲನ್ ತಗೊಂಡಿರೋದು ಬಿಗ್ ಬಾಸ್ ಅವರೇ. ಬಟ್ ಅವರು ವಿಲನ್ ಆಗಿ ಚೇಂಜ್ ಆಗಿ ಅವ್ರ ವಾಯ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ತುಂಬಾ ಒಂಥರ ರಫ್ ಆಗಿ ಕೇಳ್ತಾ ಇದೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಯಾವ ಟಾಸ್ಕ್ ಅನ್ನ ಕೊಡ್ಬೋದು, ಯಾವ ರೀತಿ ಅಲ್ಲಿ ನಡೆದುಕೊಳ್ಬಹುದು ಬಿಗ್ ಬಾಸ್ ಅಂತ. ಯಾಕಂದ್ರೆ ಬಿಗ್ ಬಾಸ್ ಆಗಿ ತುಂಬಾ ಚೆನ್ನಾಗಿ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ಮಾತುಗಳನ್ನ ಆಡ್ತಾ ಇದ್ರು. ಬಟ್ ಇಲ್ಲಿ ವಿಲನ್ ಆಗಿರೋದ್ರಿಂದ ಸೊ ಅವರ ಒಂದು ಮಾತಾಡೋದಾಗಿರ್ಬೋದು ಒಂದು ಮತ್ತೊಂದಾಗಿರ್ಬೋದು ಸ್ವಲ್ಪ ಗತ್ತಲೆ ಇರುತ್ತೆ, ಸ್ವಲ್ಪ ಎಲ್ಲರೂ ಹೆದರ್ಸೋ ರೀತಿ ಇರುತ್ತೆ. ಸೊ ಅದೇ ವೇಟಿಂಗ್ ಮಾಡೋಣ ಯಾವ ರೀತಿ ಇರುತ್ತೆ ಏನು ಅಂತ. ನಿಮ್ಗೆ ಯಾವ ರೀತಿ ಅನಿಸ್ತೀವಿ ಇವತ್ತಿನ ಪ್ರೊಮೋ ಅಂತ ಕಮೆಂಟ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.